ನಮಸ್ಕಾರ ಎಲ್ಲರಿಗೂ ಕೂಡ ನ್ಯಾಷನಲ್ ಟಿವಿಗೆ ನಮಸ್ಕಾರಗಳು. ನಾನು ಕೂಡ ಅಸ್ಟ್ರಾಲಜರ್ ಆಗಿದ್ದೀನಿ 100%. ನೀವು ಕೂಡ ನಾನು ಅಸ್ಟ್ರಾಲಜರ್ ನೋಡಿದ್ದೀರಾ. ಇತ್ತೀಚೆಗೆ ತುಂಬ ಫೇಮಸ್ ಆಗಿರುವಂಥ ಲೇಡಿ ಸೂಪರ್ ಸ್ಟಾರ್ ಆಗಿರುವಂಥ ನಾನು ಯಾರನ್ನೂ ಪರಿಚಯ ಮಾಡಿಸೋದು ಬೇಕಲ್ಲ, ಅವರು ಇನ್ಸ್ಟಾಗ್ರಾಮ್ ಐ ಡಿ, ಯೂಟ್ಯೂಬ್ ಐ ಡಿ, ಫೇಸ್ಬುಕ್ ಐ ಡಿ ಎಲ್ಲ ತುಂಬ ಫೇಮಸ್ ಆಗಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು. ಅವರು ಕೂಡ ನಮಗೆ ನಮ್ಮಲ್ಲಿ ಭಾಳ ವಿಶೇಷವಾಗಿ ಅಸ್ಟ್ರಾಲಜಿನ ತುಂಬ ಜನಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಅವ್ರನ್ನ ಲೇಡಿ ಸೂಪರ್ ಸ್ಟಾರ್, ಕನ್ನಡದಲ್ಲೂ ಇತ್ತೀಚೆಗೆ ಫೇಮಸ್ ಆಗಿರುವಂಥ ಲೇಡಿ ಸೂಪರ್ ಸ್ಟಾರ್ನ ನಾನು ಪರಿಚಯ ಮಾಡ್ತಾ ಹೋಗ್ತೀನಿ. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಅಂತ ಖಂಡಿತಲು ಕೂಡ ಅವ್ರು ಇನ್ಸ್ಟಾಗ್ರಾಮ್ ಐ ಡಿ, ಫೇಸ್ಬುಕ್ ಐ ಡಿ, ಯೂಟ್ಯೂಬ್ ಐ ಡಿಲೆಲ್ಲ ಖಂಡಿತಲು ಕೂಡ ಸಿಗ್ತಾರೆ. ಈ ನಡುವೆ ಟಿ ವಿ ನೋಡೋದು ಜನ ಕಮ್ಮಿ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ. ನೀವು ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಅಂತ ಇನ್ಸ್ಟಾಗ್ರಾಮ್ ಐ ಡಿ ಹೊಡಿಬೋದು, ಯೂಟ್ಯೂಬ್ ಐ ಡಿ ಹೊಡಿಬೋದು, ಫೇಸ್ಬುಕ್ಕಲ್ಲೂ ಕೂಡ ನೋಡ್ಬೋದು. ಸಾಕಷ್ಟು ಜನಕ್ಕೆ ನಿಮ್ಮ ಬೆಂಗಳೂರಲ್ಲಿರುವಂಥ ಅಸ್ಟ್ರಾಲಜರ್ ಆಗಿರುವಂಥವ್ರನ್ನ ಯುಗಾದಿ ಭವಿಷ್ಯವನ್ನು ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಹೇಳ್ತಾರೆ, ಅಸ್ಟ್ರಾಲಜಿ ಹೇಳ್ತಾರೆ, ಕ್ರಿಸ್ಟಲ್ ಬಗ್ಗೆ ಹೇಳ್ತಾರೆ. ಖಂಡಿತಲು ಕೂಡ ನನ್ನ ಹತ್ರಲ್ಲೂ ತುಂಬ ಸರಿ ನೀವು ಕೇಳಿದ್ದೀರಾ. ಈ ಜನ ಯಾವಾಗಲೂ ಚೇಂಜಸ್ ಕೇಳ್ತಾರೆ. ಹಾಗಾಗಿನೇ ಬೆಸ್ಟ್ ಆತ್ಮೀಯರು ನಮ್ಮ ಅದ್ಭುತವಾಗಿ ನಮ್ಮ ಕುಟುಂಬಕ್ಕೆ ಸಂಬಂಧವಾಗಿರುವಂಥ ಪರಿಚಯ ಇರೋದು. ಹಾಗಾಗಿ ಹೊಸ ಡಿಪೆಂಡ್ಸ್ ಮಾಡಬೇಕು ಅಂತ ಇದ್ದು 3 ಜನ ಆ್ಯಂಕರಿಂಗ್ ಆಗಿ ಮಾಡಬೇಕು ಅಂತ ಇದ್ದು ಅದೊಂದು ಇತ್ತು ಲೈಟಾಗಿದ್ದು ನಾನೇ ಇವತ್ತು ಮಾಡೋ ಥರ ಆಯಿತು. ಹಾಗಾಗಿ 100% ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಹೊಸ ವರ್ಷದ ಭವಿಷ್ಯವನ್ನು ಹೇಗೆ ಹೇಳ್ತಾರೆ ನೋಡೋಣ ನ್ಯೂಮರಾಲಜಿ ಕ್ರಿಸ್ಟಲಲ್ಲಿ. ನಮಸ್ಕಾರ ಮೇಡಮ್ ಅವರೇ, ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಅವ್ರಿಗೆ ನಮಸ್ತೆ. ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ಆಸ್ಟ್ರೋ ನ್ಯೂಮರಾಲಜಿಸ್ಟ್. ಈ ಹೊಸ ವರ್ಷ ಮೇಷ ರಾಶಿಗೆ ಹೇಗಿರುತ್ತದೆ? ಮೇಷರಾಶಿ ಭವಿಷ್ಯ ಹೇಗಿರುತ್ತೆ? ಏನೆಲ್ಲ ಫಾಲೋ ಮಾಡಬೇಕು? ಮೊದಲಿಗೆ ಸರ್, ಇವಾಗ ಗ್ರಹಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಗ್ರಹಗಳು ಬದಲಾವಣೆ ಅಂತಂದ್ರೆ ಮುಖ್ಯವಾಗಿ ಮೊದಲಿಗೆ ಗುರುವಿನ ಒಂದು ಬದಲಾವಣೆ ಆಗುತ್ತೆ. ಇದೇ 3ನೇ 6ನೇ 2026ರಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರುವಿನ ಒಂದು ಬದಲಾವಣೆ ಆಗುತ್ತೆ. ಮತ್ತೆ 11ನೇ ತಿಂಗಳು, ಇದೇ ವರ್ಷ 11ನೇ ತಿಂಗಳು 1ನೇ ತಾರೀಕು 11ನೇ ತಿಂಗಳು 2026ರಲ್ಲಿ ಗುರುವಿನ ಮತ್ತೆ ಬದಲಾವಣೆ ಆಗುತ್ತೆ. ಅಂದ್ರೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ಗುರುವಿನ ಬದಲಾವಣೆ ಆಗುತ್ತೆ. ಮತ್ತೆ ಇದೇ ವರ್ಷ 6ನೇ ತಾರೀಕು 12ನೇ ತಿಂಗಳು 2026ರ ಡಿಸೆಂಬರ್ ತಿಂಗಳಲ್ಲಿ ರಾಹುಕೇತುಗಳ ಬದಲಾವಣೆ ಆಗುತ್ತೆ. ಸೊ ಮುಖ್ಯವಾಗಿ ಶನಿ ಮೀನದಲ್ಲೇ ಇರ್ತಾರೆ. ಸೊ ಈ 4 ಗ್ರಹಗಳ, ಈ 3 ಗ್ರಹಗಳ ಬದಲಾವಣೆಯಿಂದ ಕೆಲವೊಂದು ರಾಶಿಗಳಿಗೆ ಶುಭ ಫಲಗಳು, ಕೆಲವೊಂದು ರಾಶಿಗೆ ಅಶುಭ ಫಲಗಳು ಆಗ್ತಾ ಹೋಗುತ್ತೆ. ಅಂದ್ರೆ ಈ 12 ರಾಶಿಗಳಲ್ಲಿ ಅಪ್ಸ್ ಅಂಡ್ ಡೌನ್, ಅಂದ್ರೆ ಏರುಪೇರು ಆಗ್ತಾ ಹೋಗುತ್ತೆ. ಅದಕ್ಕೆ ಕೆಲವೊಂದು ಸೂಕ್ತ ಪರಿಹಾರಗಳನ್ನ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಮೇಷರಾಶಿಯವರಿಗೆ ಈ ಯುಗಾದಿ ಭವಿಷ್ಯ ಅಂತ ಬಂದಾಗ ನೋಡಿ, ಮೇಷರಾಶಿಯವರಿಗೆ ಆಲ್ರೆಡಿ ವ್ಯಯಸ್ಥಾನದಲ್ಲಿ ಶನಿ ಇರೋದ್ರಿಂದ, 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸುಮಾರು 1 ವರ್ಷದಿಂದ ಕೂಡ ಮೇಷರಾಶಿಯವರಿಗೆ ಬಹಳಷ್ಟು ತೊಂದರೆಗಳಲ್ಲಿ ಸಿಕ್ಕಾಕೊಂಡಿರ್ತೀರಾ. ಮತ್ತೆ ಯಾವುದೇ ಒಂದು ಕೆಲಸ ಕಾರ್ಯ ಅದರಲ್ಲಿ ಅಡೆತಡೆಗಳು, ಮತ್ತೆ ನಿಧಾನ ಅಂದ್ರೆ ಶನಿ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಇರೋದ್ರಿಂದ ಎಂಥ ಕೆಲಸ ಆದ್ರೂ ಸ್ವಲ್ಪ ನಿಧಾನದಲ್ಲಾಗತ್ತೆ. ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರೋದಕ್ಕಿಂತ ಲೇಟ್ ಸಕ್ಸಸ್ ಕೊಡ್ತಾ ಇದೆ. ಅದೇ ರೀತಿ ಶನಿಯ ಒಂದು ದೃಷ್ಟಿ ಅಂದ್ರೆ ಮೇಷ ರಾಶಿಗೆ 2ನೇ ಮನೆ ಅಂದ್ರೆ ಧನಸ್ಥಾನಕ್ಕೆ ಶನಿಯ 3ನೇ ದೃಷ್ಟಿ ಇರೋದ್ರಿಂದ ದುಡ್ಡು ಕಾಸು ವಿಚಾರ ಅಂತ ಬಂದಾಗ ಮೇಷರಾಶಿಯವ್ರಿಗೆ ಎಲ್ಲೋ ಒಂದ್ ಕಡೆ ತುಂಬಾ ದುಡ್ಡು, ಅಂದ್ರೆ ಇವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಇವಾಗ ಒಂದು 90% ಅಂದ್ರೆ ಒಂದು 40% ಅಷ್ಟು ದುಡ್ಡು ಬರೋದಾಗಿರ್ಬೋದು. ಮತ್ತೆ ಕುಟುಂಬದಲ್ಲಿ ಕಲಹಗಳು, ಮನಸ್ತಾಪಗಳು ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೆ ಈ ಯುಗಾದಿ ನಂತರ ಮತ್ತೆ ಗುರು 3ನೇ ಮನೇಲಿ ಇರೋದ್ರಿಂದ ಮತ್ತೆ ಗುರುವಿನ ಬದಲಾವಣೆ ಸುಖ ಸ್ಥಾನಕ್ಕೆ 4ನೇ ಮನೆಗೆ ಗುರುವಿನ ಬದಲಾವಣೆ 6ನೇ ತಿಂಗಳ ನಂತರ ಎಲ್ಲೋ ಒಂದ್ ಕಡೆ ಮೇಷರಾಶಿಯವ್ರ ಮನೇಲಿ ತಾಯಿ, ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ತಾಯಿ ಸ್ಥಾನದಲ್ಲಿರೋರಿಗೆ ಆರೋಗ್ಯದ ಸಮಸ್ಯೆ ಉಂಟಾಗ್ಬೋದು. ಮತ್ತೆ ಮನೆಯಲ್ಲಿ ಕೆಲವೊಂದು ಕಲಹಗಳು ಏರ್ಪಡಾಗ್ತಾ ಇರುತ್ತೆ. ಇದನ್ನ ಸ್ವಲ್ಪ ಮೇಷರಾಶಿಯವರು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಜೊತೆಗೆ ಮೇಷರಾಶಿಯವರಿಗೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ರಾಶಿಯಾಧಿಪತಿ ಕುಜ ತಿಂಗಳಿಗೆ, ಅಂದ್ರೆ 1 ತಿಂಗಳಿಗೆ 1.5 ತಿಂಗಳಿಗೆ ಎಲ್ಲ ಒಂದು ರಾಶಿಯನ್ನ ದಾಟಿ ಬರ್ತಾ ಇರ್ತಾರೆ. ಆದ್ರೆ ಮೇಷರಾಶಿಯವರು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಶನಿ 12ನೇ ಮನೇಲಿದ್ದು ಕೇತು ಬಂದು ಇವಾಗ 5ನೇ ಮನೇಲಿ ಇರ್ತಾರೆ. 12ನೇ ತಿಂಗಳ ನಂತರ ಕೇತು ಕೂಡ 4ನೇ ಮನೆಗೆ ಬರ್ತಾರೆ. ಇದರಿಂದ ಮನೆಯಲ್ಲಿ ಯಾರಿಗಾದ್ರೂ ಹಿರಿಯರಿಗೆ ತುಂಬಾ ದೇಹದ ಆಲಸ್ಯ ಆಗೋದು ಅಥವಾ ಆಪರೇಷನ್ ಮಾಡಿಸ್ಕೊಳ್ಳೋದು, ಮನೇಲಿ ಮೇಷ ರಾಶಿಯವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಅಪಘಾತಗಳಾಗೋದು, ಅಲ್ಲಿ ಯಾವ್ದಾದ್ರು ಒಂದು ಸಣ್ಣ ಪೆಟ್ಟು ತುಂಬಾ ದೊಡ್ಡದಾಗೋದು, ಮೂಳೆಗೆ ಸಂಬಂಧಪಟ್ಟಂತಹ ಏಟ್ಗಳು ಬೀಳೋದು, ಇದೆಲ್ಲವೂ ಮೇಷರಾಶಿಯವ್ರಿಗೆ ಆಗ್ತಾ
ಒಳ್ಳೇದಾಗತ್ತೆ. ಕಲರ್ ಅಂತ ಬಂದಾಗ ಮೇಷರಾಶಿಯವರಿಗೆ ತುಂಬಾ ಈ ವರ್ಷದ ಒಂದು ಫೇವ್ರೆಟ್ ಕಲರ್ ಅಂತ ಅಂದ್ರೆ ರೆಡ್ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡ್ಬೋದು. ಅದೇ ರೀತಿ ಹವಳವನ್ನ ಅತಿ ಹೆಚ್ಚು ಬಳಸಿದ್ರೆ ಇವರಿಗೆ ತುಂಬಾ ಪಾಸಿಟಿವ್ ಲಕ್ ಕೊಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಕ್ರಿಸ್ಟಲ್, ಕೆಲವೊಂದು ಸ್ಟೋನ್, ನಮ್ಮಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಸ್ಟೋನ್ ನ ಅವ್ರ ಮನೇಲಿ ಇಟ್ಕೊಂಡಾಗ ತುಂಬಾ ಅದೃಷ್ಟ ಬರುತ್ತೆ. ಏನೆಲ್ಲ ಅವ್ರ ಕೆಲಸ ಕಾರ್ಯಗಳು ಲೇಟ್ ಆಗ್ತಿದೆ ಅದೆಲ್ಲ ಕೆಲಸ ಕಾರ್ಯಗಳು ಕೂಡ ಬೇಗ ಅಂದ್ರೆ ಯಾಕಂದ್ರೆ ಶನಿ 12ನೇ ಮನೇಲಿ ಇರೋದ್ರಿಂದ ಎಲ್ಲಾ ಕೆಲಸ ಕಾರ್ಯ ಆವಾಗಲೇ ಹೇಳ್ದೆ ನಾನು, ಅದು ಲೇಟ್ ಆಗ್ತಿದೆ ಮತ್ತೆ ಅಪಘಾತ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿದೆ ಅಂತ, ಅದೆಲ್ಲದ್ರಿಂದ ಸ್ವಲ್ಪ ಹೊರಗಡೆ ಬರ್ಬೋದು. ಈ ಒಂದು ಕಲರು ಮತ್ತೆ ಈ ಒಂದು ನಾವು ಕೊಡುವಂತಹ ಸ್ಟೋನ್, ಕೆಲವೊಂದು ಸ್ಟೋನ್ ಮತ್ತೆ ಮನೆಯಲ್ಲಿ ವಾಸ್ತು ಕಿಟ್ ಅನ್ನ ಇಟ್ಕೊಂಡಾಗ, ನಮ್ಮಲ್ಲಿ ಸಿಕ್ಕುವಂತಹ ವಾಸ್ತು ಕಿಟ್ ಅನ್ನ ಇಟ್ಕೊಂಡಾಗ ಇಡೀ ಮನೆ ಕುಟುಂಬದಲ್ಲಿ ಆಗುವಂತಹ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಮುಖ್ಯವಾಗಿ ಮೇಷರಾಶಿಯವರಿಗೆ ಈ ವರ್ಷ ಮದುವೆಗಳು ತುಂಬಾ ವಿಳಂಬ ಆಗ್ತಾ ಇರುತ್ತೆ. ಸೊ ಆ ಮದುವೆ ಅವ್ರ ಮನೆ ಕುಟುಂಬದಲ್ಲಾಗಿರ್ಬೋದು, ಮೇಷರಾಶಿಯವ್ರಿಗಾಗಿರ್ಬೋದು, ಮದುವೆ, ಲೈಫ್ ಡಿಸ್ಟರ್ಬ್ ಏನೆಲ್ಲ ಆಗ್ತಿರುತ್ತೆ ಅದಕ್ಕೂ ಕೂಡ ನಾವು ಕೊಡುವಂತ ಒಂದು ವಾಸ್ತು ಕಿಟ್ನ ಮನೇಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲ ಕೆಲಸ, ಈ ಮದುವೆ ಆಗಿರ್ಬೋದು, ಮನೇಲಿ ಮಕ್ಕಳಿಂದ ತೊಂದರೆ ಆಗಿರ್ಬೋದು, ಮಕ್ಕಳಾಗ್ದಿರ ಇರ್ಬೋದು, ಅಥವಾ ಮನೇಲಿ ಮುಖ್ಯವಾಗಿ ದುಡ್ಡು ಕಾಸು ನಿಲ್ದಿರ ಅಂತದ್ದು. ಯಾಕಂದ್ರೆ ಮೇಷರಾಶಿಯವರು ತುಂಬಾನೇ ಲಾಸ್ ಅಲ್ಲಿ ಇರ್ತೀರಾ. ವ್ಯಯಸ್ಥಾನದಲ್ಲಿ ಶನಿ ಇರೋದ್ರಿಂದ ದುಡ್ಡು ಕಾಸು ಬರುವಂತ ದುಡ್ಡು ಬರ್ತಾ ಇರಲ್ಲ. ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ತುಂಬಾ ಲೇಟ್ ಆಗ್ತಾ ಇರುತ್ತೆ. ದುಡ್ಡಿಗಾಗಿ ಏನನ್ನೆಲ್ಲ ಸ್ಟೋನ್ ಕೊಡ್ತೀರಾ? ಯಾವ ಸ್ಟೋನ್ ಇಟ್ಕೊಂಡಲ್ಲ ಬರುತ್ತೆ? ಹಾಗಾಗಿ ದುಡ್ಡಿಗೋಸ್ಕರ ಅಂತ ಬಂದಾಗ ನೋಡಿ, ದುಡ್ಡಿಗೋಸ್ಕರ ಅಂತ ಬಂದಾಗ ಫೈನಾನ್ಸ್ ಕುಬೇರ ಸ್ಟೋನ್ ಅಂತ ನಾವು ಕೊಡ್ತೀವಿ. ಆ ಒಂದು ಸ್ಟೋನ್ ಅನ್ನ ನಾವು ಹೇಳಿರುವಂತ ಜಾಗದಲ್ಲಿ ಇಟ್ಕೊಂಡಾಗ ಖಂಡಿತವಾಗ್ಲು ಅದ್ರ ಜೊತೆಗೆ ಮತ್ತೊಂದು ಸ್ಟೋನ್ ಅನ್ನ ಕೊಡ್ತೀವಿ. ಯಾಕಂದ್ರೆ ಒಂದೇ ಸ್ಟೋನ್ ಇಂದ ಪರಿಹಾರ ಆಗೋದಿಲ್ಲ, ಅದಕ್ಕೆ ಸಂಬಂಧಪಟ್ಟ 2-3 ಸ್ಟೋನ್ ಅನ್ನ ಕೊಡ್ತೀವಿ. ಅದನ್ನ ಮನೇಲಿ ಇಟ್ಕೊಂಡಾಗ ಖಂಡಿತವಾಗ್ಲು ನಿಮ್ಗೆ ಬರ್ಬೇಕಾಗಿರೋ ಹಣ ಆಗಿರ್ಬೋದು, ನಿಮ್ಮ ಮನೇಲಿ ನೀವೇನೋ ಸಾಲ ಮಾಡ್ಕೊಂಡಿದ್ರೆ ಅದರಿಂದ ಸಾಲ ತೀರ್ಸ್ಕೊಳ್ಳೋಂಥದ್ದಾಗಿರ್ಬೋದು, ಸಾಲ ಬಾಧೆಯಿಂದ ಹೊರಗಡೆ ಬರುವಂತದ್ದಾಗಿರ್ಬೋದು, ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಮುಖ್ಯವಾಗಿ ಮೇಷರಾಶಿಯವರು ಆರೋಗ್ಯ ಸಮಸ್ಯೆ ಮತ್ತೆ ಮನೆಯಲ್ಲಿ ಯಾವ್ದಾದ್ರು ಸಣ್ಣ ಪುಟ್ಟ ಕಳ್ತನ ಆಗೋದು ಅಥವಾ ಅವರು ವಸ್ತುವಾಗ್ಲಿ ವ್ಯಕ್ತಿಯನ್ನಾಗ್ಲಿ ಕಳ್ಕೊಳ್ಳುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅದರಿಂದ ಕೂಡ ಈ ಒಂದು ನಾವು ಕೊಡುವಂತ ಒಂದು ಸ್ಟೋನ್ ಇಂದ ಅದೆಲ್ಲದ್ರಿಂದಲೂ ಕೂಡ ಪಾರಾಗಬಹುದು. ಮೇಷರಾಶಿ ಬಗ್ಗೆ ನೀವು ಇಷ್ಟೊಂದು ಮಾಹಿತಿಯನ್ನು ನೀಡ್ತಾ ಇದ್ದೀರಾ. ಹಾಗಾಗಿ ಮೇಷರಾಶಿಯವರಿಗೆ ಒಂದು ಇವಾಗ ಗುರುಬಲ ಇಲ್ಲ, ಶನಿ ಬಲ ಇಲ್ಲ, 6ನೇ ತಿಂಗಳ ಮೇಲೆ ಗುರುಬಲ ಬರುತ್ತೆ. ಅಲ್ಲಿವರೆಗೂ ಅವ್ರ ಟಕ್ಕನೆ 6ನೇ ತಿಂಗಳ ಕೆಲಸ, ಜಾಬು ಎಲ್ಲವನ್ನೂ ಸಿಗಕ್ಕೆ ಯಾವುದೆಲ್ಲ ಬೆಟರ್ ಆಪ್ಷನ್ ಸ್ಟೋನ್ ಕೈಗೆ ಹಾಕ್ದಾಗ ನೋಡಿ, ಬಳಸಿದಾಗ ಒಳ್ಳೇದಾಗುತ್ತೆ. ಮೇಷರಾಶಿಯವರು ಮುಖ್ಯವಾಗಿ ಅವರು ಕೆಲಸ ಅಂತ ಬಂದಾಗ ಕೆಲಸಕ್ಕೆ ಸಂಬಂಧಪಟ್ಟಂತಹ, ಯಾಕಂದ್ರೆ ಇವಾಗ ಸೂರ್ಯ ಬುಧನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸ್ಟೋನ್ ನ ಕೊಡ್ತೀವಿ. ಅದನ್ನ ಇಟ್ಕೊಂಡಾಗ ಯಾವುದೇ ಗೌರ್ಮೆಂಟ್ ಕೆಲಸ ಆಗಿರ್ಲಿ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಅವ್ರ ಅರ್ಜಿ ಹಾಕಿರ್ಬೋದು, ಅಥವಾ ಅದರಲ್ಲಿ ಯಾವುದೋ ಎಕ್ಸಾಮ್ ಬರ್ದಿರೋದು, ಅದ್ರಲ್ಲಿ ಪಾಸ್ ಆಗದಿರೋ ಇರೋದು, ಫೇಲ್ ಆಗಿರೋದು, ಈ ತರ ಎಲ್ಲ ನಡೀತಾ ಇರುತ್ತೆ. ಇದನ್ನ ಹಾಕೊಂಡಾಗ ಖಂಡಿತವಾಗ್ಲೂ ಯಾವುದೇ ಕೆಲಸ ಆದ್ರೂ ನೀವು ಅನ್ಕೊಂಡಿರೋಕ್ಕಿಂತ ತುಂಬಾ ಹೆಚ್ಚಿನದಾಗಿ ಕೆಲಸ ಸಿಕ್ಕುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. 2026 ಬಗ್ಗೆ ಮೇಷರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರೆ ಖಂಡಿತ ಕೂಡ ಮೇಷರಾಶಿ ಪರಿಪೂರ್ಣದ ವಿಡಿ. ಮೇಷರಾಶಿ ಲಕ್ಕಿ ನಂಬರ್ಗಳು ಹೇಳಿ ಮೇಡಮ್, ಯಾವ್ದು ಹೇಳ್ತೀರಾ? ಲಕ್ಕಿ ನಂಬರ್, ಲಕ್ಕಿ ಕಲರ್ಸ್, ಲಕ್ಕಿ ಉಪಟ್ ಅಂತ ಹೇಳ್ಬೇಡಿ. ಲಕ್ಕಿ ನಂಬರ್ಸ್ ಅಂತ ಬಂದಾಗ ಮೇಷರಾಶಿಯವರು 1 ಮತ್ತೆ 9 ಮತ್ತೆ 3 ಫಾಲೋ ಮಾಡಿದ್ರೆ ಅತಿ ಹೆಚ್ಚು ಲಕ್ ಬರುತ್ತೆ. 1 ಅಂತ ಹೇಳಿದ್ರೆ ಮೇಡಮ್ ಅವರು 1, 10, 19, 28 ಕೂಡ ಅದನ್ನ 1 ಅಂತ ನೀವು ಹೇಳ್ತಾ ಇದ್ದಾರೆ, ಅದನ್ನು ಕೂಡ ಫಾಲೋ ಮಾಡೋದು. ಮತ್ತೆ ಇನ್ನೊಂದು ಹೇಳಿದ್ರೆ 3 ನಂಬರ್ನ ಹೇಳ್ತಾ ಇದ್ರಿ. 3 ನಂಬರ್ಸ್ 3, 12, 21, 30 ಇದು ಕೂಡ ನಂಬರ್ 3 ಆಗುತ್ತೆ. ಇನ್ನೊಂದು ನಂಬರ್ ಪ್ರೆಡಿಕ್ಷನ್ ಕೊಟ್ಟರೆ 9, 18, 27 ಅತಿ ಹೆಚ್ಚು ಫಾಲೋ ಮಾಡಿದ್ರೆ ಒಳ್ಳೇದು. ಯಾವ ಕಲರ್ನ ಹೇಳಿದ್ರಿ ಮೇಡಮ್ ಅವ್ರೆ? ನಾನು ಆಗ್ಲೇ ಹೇಳಿದೆ ರೆಡ್ ಕಲರ್ ಯೂಸ್ ಮಾಡಿದ್ರೆ ತುಂಬಾ ಪಾಸಿಟಿವ್ ಕೊಡುತ್ತೆ. ಮತ್ತೆ ಆರೆಂಜ್ ಮತ್ತೆ ಯೆಲ್ಲೋ ಕಲರ್. ಮೇಷರಾಶಿ ಯಾವ ಟೆಂಪಲ್ ಹೋದ್ರೆ ಒಳ್ಳೇದು? ಮೇಷರಾಶಿಯವರು ಅತಿ ಹೆಚ್ಚು ಸುಬ್ರಹ್ಮಣ್ಯನನ್ನ ಆರಾಧಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಸುಬ್ರಹ್ಮಣ್ಯ, ಪಳನಿ ಆಗಿರ್ಬೋದು, ತಿರುಚೆಂದೂರ್ ಆಗಿರ್ಬೋದು, ಎಲ್ಲೂ ಇಲ್ವಾ ನಿಮ್ಮ ಮನೆ ಅಕ್ಕಪಕ್ಕ ಇರೋ ಸುಬ್ರಹ್ಮಣ್ಯನ ಟೆಂಪಲ್ಗೆ ಒಂದ್ಸತಿ ವಿಸಿಟ್ ಮಾಡಿ. ಮತ್ತೆ ಪ್ರತಿ ಮಂಗಳವಾರ ದಿನ ಕುಜ ಹೋರೆಯಲ್ಲಿ ಮನೆಯಲ್ಲೇ ಕೂಡ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಅದರಲ್ಲೂ ಅವರು ಮನೆಯಲ್ಲಾಗಿರ್ಬೋದು ಅಥವಾ ಮನೆ ಬಾಗ್ಲಿಗಾಗಿರ್ಬೋದು ಎಲ್ಲೋ ಒಂದ್ ಕಡೆ ನಿಂಬೆ ಹಣ್ಣಿನ ದೀಪ ಹಚ್ಚಿದ್ರೆ ತುಂಬಾ ಪಾಸಿಟಿವ್ ಬರುತ್ತೆ. ಓಕೆ, ಮೇಷರಾಶಿಗೆ ಈ ಹೊಸ ವರ್ಷ ಯುಗಾದಿ ವರ್ಷ ಎಷ್ಟು ಕೊಡ್ತೀರಾ? 60 ಇಂದ 100 ಎಷ್ಟು ಪರ್ಸೆಂಟ್ ಕೊಡ್ತೀರಾ? ಆಲ್ರೆಡಿ ಮೇಷರಾಶಿ ಅವ್ರಿಗೆ ಅವಾಗಲೇ ಹೇಳಿದೆ 40% ಅಂತ, ಒಂದು 50%. ಅದರಲ್ಲೂ ಈ ಪರಿಹಾರಗಳೆಲ್ಲ ಮಾಡ್ಕೊಂಡಾಗ 60 to 70% ಅವರು ರೀಚ್ ಮಾಡ್ಬೋದು. ಯಾಕಂದ್ರೆ ಅವರ ಭವಿಷ್ಯವನ್ನ ಅವ್ರ ಕೈಯಲ್ಲೇ ರೂಪಿಸ್ಕೊಳ್ಬಹುದು. ಮೇಷರಾಶಿ ಬಗ್ಗೆ 60 ಇಂದ 75% ಹೇಳಿದ್ರೆ, ಮೇತಾ ಮೇಡಮ್ ಅವರು ಹೇಳಿದ ಪರಿಹಾರವನ್ನ ಮಾಡಿದ್ರೆ 60 ಇಂದ 70% ಸಿಗುತ್ತೆ, 40%. ಇಷ್ಟೊಂದು ಮೇಷರಾಶಿಗೆ ಬಗ್ಗೆ ಮಾತಾಡುವಂತ ಲೇಡಿ ಸೂಪರ್ ಸ್ಟಾರ್ ಮೀತಾ ಮೇಡಮ್ ಅವರಿಗೆ ನಮಸ್ಕಾರ. ಮೇಡಮ್ ಅವ್ರು ಏನ್ ಹೇಳ್ತಾರೆ ನಾಡಿನ ಜನತೆಗೆ?
ಮೊದಲನೇದಾಗಿ ಎಲ್ಲ ಸಮಸ್ತ ನಾಡಿನ ಜನತೆಗೂ ಕೂಡ ನೋಡಿ ಈ ಯುಗಾದಿ ಹಬ್ಬದ ಒಂದು ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಯುಗಾದಿ ಹಬ್ಬದಿಂದ ನಮ್ಮ ಏನು ನೂತನ ಸಂವತ್ಸರ ಅಂತ ಏನು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಮ್ಮ ಗ್ರಹಗಳು ಹೇಗಿದೆ, ನಮ್ಮ ಮುಂದಿನ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಂಡು ಇದಕ್ಕೆ ಹೇಗ್ ಬೇಕು ಹಾಗೆ ನೀವು ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ಕಷ್ಟ ಬಂದಿದೆ, ನಮ್ಮ ಗ್ರಹಗಳು ಸರಿ ಇಲ್ಲ, ನಮ್ಗೆ ಇದಾಗ್ತಾನೆ ಇದೆ ಅನ್ಕೊಂಡು ಸುಮ್ಮನೆ ಇದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಬೇಕಾಗಿರುವಂತಹ ಪರಿಹಾರ ಮಾಡ್ಕೊಂಡಾಗ ಖಂಡಿತ ನೀವು ಎಲ್ಲೋ ಒಂದ್ ಕಡೆ ಅದರಿಂದ ನಿಮ್ಮ ಕಷ್ಟಗಳಿಂದ ಪಾರಾಗ್ತಾ ಹೋಗ್ತೀರಾ. ನಿಮ್ಮ ಮನೆಯಲ್ಲಿ ಅದೃಷ್ಟ ಲಕ್ ಅನ್ನೋದು ನಾವು ಕೊಡುವಂತ ಸ್ಟೋನ್ ಇಂದ ಬರುತ್ತೆ. ಖಂಡಿತವಾಗ್ಲೂ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮಸ್ಕಾರ. ಇಷ್ಟ ತನಕ ಮೇಷ ರಾಶಿ ಬಗ್ಗೆ ನೋಡಿದ, ನೆಕ್ಸ್ಟ್ ಮುಂದಿನ ರಾಶಿ ವೃಷಭ ರಾಶಿ ಬಗ್ಗೆ ಮಾತಾಡ್ತೀನಿ. ವೃಷಭ ರಾಶಿ ಬಗ್ಗೆ ತಪ್ಪದಲ್ಲಿ ವಿಡಿಯೋ ನೋಡಿ. ಒಳ್ಳೆದಾಗ್ಲಿ.